ಏನಿವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸ್ತಾ ಇರತಕ್ಕಂಥದ್ದು. ಏನು ಚಿಕ್ಕಬಳ್ಳಾಪುರ ನಗರ ಹೊರವಲಯದಲ್ಲಿರತಕ್ಕಂಥ ಚೊಕ್ಕಹಳ್ಳಿ ಬಳಿ ಏನೊಂದು ಬೃಹತ್ತಾದ ವೇದಿಕೆಯನ್ನು ನಿರ್ಮಾಣ ಮಾಡಿ ಏನು ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತಯಾಚನೆ ಮಾಡ್ತಾರೆ. ಈಗ ನಾವು ನೋಡ್ತಾ ಇರತಕ್ಕಂಥ ದೃಶ್ಯ ಏನು ನೋಡ್ತಾ ಇದ್ವಿ, ಬೃಹತ್ ವೇದಿಕೆ ವಿಜಯ ಸಂಕಲ್ಪ ಸಮಾವೇಶ ಅಂತ ಹೇಳಿದೆ ವೇದಿಕೆ ನಿರ್ಮಾಣ ಆಗಿದೆ. ಇದು ಅತ್ಯಂತ ಬೃಹತ್ತಾದ ವೇದಿಕೆಯನ್ನು ನಿರ್ಮಾಣ ಮಾಡಿ ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಇಂದು ಮಧ್ಯಾಹ್ನ 3 ಗಂಟೆಗೆ ಒಂದು ಸಮಾವೇಶ ಕಾರ್ಯಕ್ರಮ ಆರಂಭ ಆಗ್ತದೆ. ಈ ಸಂದರ್ಭದಲ್ಲಿ ಏನು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂತಹ ಡಾಕ್ಟರ್ ಕೆ ಸುಧಾಕರ್ ಇರ್ಬೋದು, ಮಲ್ಲೇಶ್ ಬಾಬು ಪರವಾಗಿ ಇವತ್ತು ಚುನಾವಣಾ ಪ್ರಚಾರ ನಡೆಸ್ತಾರೆ. ಈ ವೇದಿಕೆ ಕಾರ್ಯಕ್ರಮ ಹೇಗಾಗಿದೆ ಸಿದ್ಧತೆಗಳು ನೋಡ್ತಾ ಬರೋಣ. ಈಗ VVIP ಅನ್ನು ಗ್ಯಾಲರಿ ನೋಡ್ತಾ ಇದ್ದೀವಿ. VVIPಗೆ ಯಾವ ರೀತಿ ಆಸನ ವ್ಯವಸ್ಥೆ ಮಾಡಿದೆ ಆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಹಿಂಭಾಗದಲ್ಲಿರ್ತಕ್ಕಂತಹ ಚೇರ್ಗಳನ್ನು ನೋಡ್ತಾ ಇದ್ದೀವಿ. ಸಾಮಾನ್ಯ ಎಲ್ಲ ಕಾರ್ಯಕರ್ತರು ಎಲ್ಲ ಬರ್ತಾರೆ. ಅವ್ರಿಗೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಆಸನ ವ್ಯವಸ್ಥೆಗಳು ಕೂಡ ಈಗಾಗಲೇ ಮಾಡಿಕೊಂಡಿರ್ತಕ್ಕಂಥದ್ದು. ಬೃಹತ್ ವೇದಿಕೆಯಲ್ಲಿ ಪ್ರತಿ ಕಡೆ ಕೂಡ ಒಂದು LED ಸ್ಕ್ರೀನನ್ನು ಹಾಕಿ ಎಲ್ಲರಿಗೂ ಚೆನ್ನಾಗಿ ಕಾಣಿಸೋ ದೃಷ್ಟಿಯಿಂದ ಏನು LED ಸ್ಕ್ರೀನ್ಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು. ಪ್ರತಿ ಕಡೆ ನೋಡ್ತಾ ಇದ್ದೀವಿ ದೇವೇಗೌಡರ ಫೋಟೋ ಮತ್ತು ಮೋದಿಯವರ ಒಂದು ಸಣ್ಣ ಸಣ್ಣ ಸ್ಟ್ಯಾಚುಗಳನ್ನು ಅಲ್ಲಲ್ಲಿ ಹಾಕಿರ್ತಕ್ಕಂಥ ದೃಶ್ಯಗಳು ನೋಡ್ತಾ ಇದ್ದೀವಿ. ಏನು JDS ಮತ್ತು BJP ಒಂದು ಏನು ಜಂಟಿ ಒಂದು ಏನು ಚುನಾವಣೆ ಎದುರಿಸ್ತಾ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಇಬ್ಬರು ನಾಯಕರುಗಳ ಪ್ರಧಾನಿಗಳು ಮತ್ತು ಮಾಜಿ ಪ್ರಧಾನಿಗಳು ಇಬ್ಬರ ಸ್ಟ್ಯಾಚುಗಳನ್ನು ಕೂಡ ಎಲ್ಲ ಗ್ಯಾಲರಿಗಳಲ್ಲಿ ಕೂಡ ಹಾಕಿರ್ತಕ್ಕಂಥ ದೃಶ್ಯಗಳು ಕೂಡ ನಾವು ನೋಡ್ತಾ ಇದ್ದೀವಿ. ಏನು ಬೃಹತ್ತಾದ ಒಂದು ಓಪನ್ ಸ್ಪೇಸಲ್ಲಿ ಒಂದು ತಾತ್ಕಾಲಿಕವಾದಂಥ ಶೆಡ್ಡನ್ನು ಕೂಡ ನಿರ್ಮಾಣ ಮಾಡಿ ಈಗಾಗಲೇ ಭಾಳ ಅಚ್ಚುಕಟ್ಟಾದ ವ್ಯವಸ್ಥಿತವಾಗಿ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಏನು ಇಂದು ಮಧ್ಯಾಹ್ನ 2:40ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ. ನಂತರ ಏನು 3 ಗಂಟೆ ಸಮಯಕ್ಕೆ ಏನು ಚಿಕ್ಕಬಳ್ಳಾಪುರದ ಚೊಕ್ಕಳ್ಳಿ ಬಳಿ ಇರತಕ್ಕಂತಹ ಬೃಹತ್ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಈ ಸಂದರ್ಭದಲ್ಲಿ ಏನು ಚಿಕ್ಕಬಳ್ಳಾಪುರ ಭಾಗದಲ್ಲಿರ್ತಕ್ಕಂತಹ ಒಂದು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಕ್ಕ ನಿರೀಕ್ಷೆ ಕೂಡ ಈಗಾಗಲೇ ಇರ್ತಕ್ಕಂಥದ್ದು. ಈಗಾಗಲೇ ಏನು ಬೆಳಗಿನ ವಾತಾವರಣದಲ್ಲಿ ನಾವು ಎಲ್ಲ ಭಾಳ ವ್ಯವಸ್ಥಿತವಾಗಿ BJP ಭಾಳ ಅದ್ಭುತವಾದಂಥ ಭಾಳ ವ್ಯವಸ್ಥಿತವಾಗಿ ಯಾವುದೇ ಇದಾಗ್ದಿರ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಈ ವೇದಿಕೆ ಹಿಂಭಾಗದಲ್ಲಿ ಕೂಡ ಒಂದು 3 ಹೆಲಿಪ್ಯಾಡನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. 3 ಹೆಲಿಪ್ಯಾಡ್ಗೆ ನರೇಂದ್ರ ಮೋದಿ ಅವರು ಬರ್ತಾರೆ. ಹೆಲಿಪ್ಯಾಡ್ ನಂತರ ಆ ವೇದಿಕೆ ಕಾರ್ಯಕ್ರಮಕ್ಕೆ ಬರ್ತಾರೆ. ನಂತರ ಒಂದು 3 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗ್ತಾ ಇರ್ತದ್ದು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಸುರೇಶ್ ಬಾಬು, ನ್ಯೂಸ್ ಫಸ್ಟ್ ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.